ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವಾಗ ಟೈಮ್ ಬಂದು 1 ಗಂಟೆ ಆಗೈತೆ ನೋಡಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಬಿಟ್ಟಿದ್ದೆ. ಆಮೇಲೆ ಒಂದು ಸ್ವಲ್ಪ ಫ್ರೀ ಅದೀನಿ ನೋಡ್ರಿ. ಹಾಗಾಗಿ ನನ್ನನ್ನು ನಾನು ಪ್ಯಾಂಪರ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಈ ಒಂದು 3-4 ದಿನದಿಂದ ಸ್ವಲ್ಪ ನನ್ನ ಬಗ್ಗೆ ಕೇರ್ ಮಾಡ್ತಾ ಇದ್ದೀನಿ. ಸ್ಕಿನ್ ನೋಡ್ಬೋದು, ಒಂದು ಸ್ವಲ್ಪ ಗ್ಲೋ ಆಗಿದ್ದೆ. ಮನೇಲಿ ಪ್ಯಾಕ್ನೆಲ್ಲ ಹಾಕ್ತಾ ಇದ್ದೀನಿ ಈ 1-2 ದಿನದಿಂದ. ಯಾಕಂದ್ರೆ ಒಂದು 10-15 ದಿನ ಹುಷಾರಿಲ್ಲಂಗಾಗಿ ಮುಖ ಎಲ್ಲ ಡಲ್ ಆದಂಗಾಗಿತ್ತು. ಹಾಗಾಗಿ ಸ್ವಲ್ಪ ನನ್ನನ್ನು ನಾನು ಪ್ಯಾಂಪರ್ ಮಾಡ್ತಾ ಇದ್ದೀನಿ. ಮತ್ತು ಕೂದಲು ಅಷ್ಟೇ ಫುಲ್ಲು ಉದ್ದ ಆಗ್ಬಿಟ್ಟೈತೆ ನೋಡ್ರಿ. ನನಗೆ ತೀರಾ ಲೆಂತಿ ಹೇರು ಅಷ್ಟೊಂದು ಇದಾಗಲ್ಲ, ಸೂಟ್ ಆಗಲ್ಲ. ಯಾಕಂದರೆ ಸ್ವಲ್ಪ ವೈಟ್ ಹೇರ್ಸ್ ಜಾಸ್ತಿ ಇರೋದ್ರಿಂದ ಪದೇ ಪದೇ ಮೆಹಂದಿ ಹಾಕ್ತಾ ಇರ್ತೀನಿ. ಅದಕ್ಕೆ ಅಷ್ಟೊಂದು ನನಗೆ ನಾನೇ ಹಾಕೋದ್ರಿಂದ ನಂಗೆ ಅಷ್ಟು ಇದು ಅನ್ಸಂಗಿಲ್ಲ. ವೈಟ್ ಹೇರ್ಸ್ ಜಾಸ್ತಿ ಇದಾವಲ್ಲ, ಉದ್ದ ಇದ್ದರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಶಾರ್ಟ್ ಕೂದಲೇ ಇಷ್ಟಪಡೋದು. ತೀರಾ ಶಾರ್ಟ್ ಏನು ಮಾಡೋಕ್ಕೆ ಹೋಗಲ್ಲ. ನೀವು ನೋಡಿರ್ತೀರ ರೆಗ್ಯುಲರಾಗಿ ನನ್ನ ಕೂದಲು ಎಷ್ಟಿರುತ್ತೆ ಅಂತೇಳಿ. ಬಟ್ ಈಗ ಸ್ವಲ್ಪ ಜಾಸ್ತಿನೇ ಆಯಿತು. ನಾನು ಹಿಂದೆ ಲಾಂಗ್ ಬ್ಯಾಕ್ ವಿಡಿಯೋದಲ್ಲಿ ಒಂದ್ಸತಿ ಶೇರ್ ಮಾಡಿದ್ದೆ ನೋಡ್ರಿ, ಮನೇಲೆ ಹೇರ್ ಕಟ್ ಮಾಡ್ಕೊತೀನಿ ಅಂತೇಳಿ. ಅದು ಚೆನ್ನಾಗೂ ರೆಸ್ಪಾನ್ಸ್ ಬಂತು ಆ ವಿಡಿಯೋ. ಅವಾಗ ಕಟ್ ಮಾಡಿ ಮತ್ತೆ ಒಂದು ಸತಿ ಕಟ್ ಮಾಡಿದ್ದೀನಿ ನಾನು. ಅದಾದಮೇಲೆ ಮತ್ತೆ ಕಟ್ ಮಾಡ್ಕೊಂಡೇ ಇಲ್ಲ. ಹಾಗಾಗಿ ಈಗ ಹೇರ್ ಕಟ್ ಮಾಡೋಣ ಅಂತೇಳಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿದ್ರಾಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಬರಮಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ, ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸ್ನಾನ ಎಲ್ಲ ಮುಗೀತು, ಕೆಲಸನ ಎಲ್ಲ ಮುಗಿದೈತೆ. ನಾನು ತಲೆ ಬಾಚ್ಕೊಂಡಿಲ್ಲ, ಇನ್ನು ತಲೆ ಬಾಚನ ಅನ್ನೋಷ್ಟೊತ್ತಿಗೆ ನೆನಪಾಯಿತು ನೋಡ್ರಿ. ಹಾಗಾಗಿ ಇವತ್ತು ಸ್ವಲ್ಪ ಟೈಮು ಫ್ರೀ ಆಗಿದ್ದೀನಿ. ಕೆಲಸ ಏನು ಜಾಸ್ತಿ ಕೆಲಸ ಇಲ್ಲ. ಅದಕ್ಕೆ ಹೇರ್ ಕಟ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಅಂದ್ಕೊಂಡೆ. ಈಗ ಸ್ನಾನಕ್ಕೆ ಹೋಗಿದ್ನಲ್ಲ, ಹಾಗಾಗಿ ಕೂದಲನ್ನ ಎಲ್ಲ ಎತ್ತಿ ಕಟ್ಟಿದ್ದೀನಿ ನೋಡ್ರಿ. ಒಂದು ಸ್ವಲ್ಪ ಸಿಕ್ ಬಿಡಿಸ್ಕೊತೀನಿ ನಾನು. ನನ್ನ ಹೇರ್ ಹೆಂಗಿದಾವೆ ಅಂತೇಳಿ ನೋಡ್ರಿ ನೀವು. ಬ್ಯಾಕ್ ತೋರಿಸ್ತೀನಿ. ಇಷ್ಟು ಲೆಂತಿಯಾಗ ನೋಡ್ರಿ. ಈಗ ನಿನ್ನೆ ಬಾಚಿರೋಂಥ ತಲೆ ಇದು, ಮತ್ತು ತಿರ್ಗಾ ಬಾಚಿಲ್ಲ ನಾನು. ಈಗ ಸ್ವಲ್ಪ ಸಿಕ್ಕೆಲ್ಲ ಬಿಡಿಸ್ಕೊಂಡು ಆಮೇಲೆ ತೋರಿಸ್ತೀನಿ ಅಂತ ಹೇರ್ ಕಟ್ ಹೆಂಗೆ ಮಾಡ್ಕೊತೀನಿ ಅಂತೇಳಿ. ನಾನು ಉದ್ದ ಆಗಿದೆ ನೋಡ್ರಿ, ಕೂದಲು ಒಂದಿಷ್ಟು ಉದ್ದ ಬಂದಿದೆ. ಇಷ್ಟಿದಾವೆ. ನಂಗೆ ಅಷ್ಟುದ್ದ ಇಷ್ಟ ಆಗಲ್ಲ, ಒಂದಿಷ್ಟು ಕಟ್ ಮಾಡ್ತೀನಿ ನಾನು ಈ ಸದ್ಯಕ್ಕೆ. ಈಗ ಭಾಳ ದಿವಸ ಆಯ್ತಲ್ಲ, ಹಂಗಾಗಿ ಒಂದಿಷ್ಟು ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕೂದಲು ಅಷ್ಟೇ ಈ ಮನೆಗೆ ಬಂದಮೇಲೆ ಸ್ವಲ್ಪ ಸಪ್ಪೆ ನೀರು ನೋಡ್ರಿ, ಸೌಳು ನೀರಲ್ಲ. ಹಾಗಾಗಿ ಕೂದಲು ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗಿತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ಹೋಗ್ತಿರ್ತಾವೆ, ಹಂಗೆ ಬರ್ತಿರ್ತಾವೆ. ಸಣ್ಣಗೆ ಈಗ ಗ್ರೋತ್ ಆಗ್ತಿದ್ದಾವೆ, ಸ್ವಲ್ಪ ಪರವಾಗಿಲ್ಲ. ಈಗೀಗ ಒಂಚೂರು ಗ್ರೋತ್ ಆಗ್ತಿದ್ದಾವೆ. ಅದಕ್ಕೇನು ಬೇಕು ಎಲ್ಲನೂ ನಾನು ಮಾಡ್ಕೊತಾ ಇದ್ದೀನಿ ನೋಡ್ರಿ. ಅಂದರೆ ಕರಿಬೇವಿನ ಎಣ್ಣೆ, ಕರಿಬೇವಿನ ಪ್ಯಾಕು ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಂಗಾಗಿ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೇರ್ ಕಟ್ನು ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬರೀ ಮಾಡೋಣಂತ ಹೇರ್ ಕಟ್ಟು. ಮುಂಚೆ ಹೆಂಗಿದಾವೆ ಅಂತ ನೋಡ್ಕೊಳ್ರಿ. ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ ಹಾಕ್ತೀನಿ ನಿಮಗೆ ನಾನು. ನೋಡಿ ಇವಾಗ ಹೆಂಗಿದಾವೆ ಹೇರ್ಸ್. ಆಮೇಲೆ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಹೆಂಗಾಗ್ತಾವೆ ಅಂತೇಳಿ. ಇದಕ್ಕೆ ಏನು ಬೇಕಂತಂದ್ರೆ ಮೇಯ್ನಾಗಿ ಒಂದು 4-5 ರಬ್ಬರ್ ಬ್ಯಾಂಡು, ಒಂದು ಸೀಸರು ಅಷ್ಟೇ ನೋಡ್ರಿ, ಒಂದು ಬಾಚುಂಕೆ. ನಾನು ಇದನ್ನೀಗ ನೀಟಾಗಿ ಬಿಡಿಸ್ಕೊತೀನಿ. ಬಿಡಿಸ್ಕೊಂಡಾದ್ಮೇಲೆ ತೋರಿಸ್ತೀನಿ ಅಂತ ಯಾವ ಥರ ಮಾಡ್ಕೊತೀನಿ ನಾನು ಹೇರ್ ಕಟ್ ಅಂತೇಳಿ. ನಿನ್ನೆ ಬಾಚಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದವು. ಚೆನ್ನಾಗಿ ಬಿಡಿಸ್ಕೊಂಡು ಫುಲ್ ಎಲ್ಲ ಅಂದರೆ ಈಗ ನಾವೇನೋ ಒಂದು ಪೋನಿ ಹಾಕ್ತೀವಿ ನೋಡ್ರಿ, ಹಿಂಗೆ ಆ ಪೋನಿ ಇಲ್ಲಿ ಹಾಕೋ ಬದಲಾಗಿ ಇಲ್ಲಿ ಹಾಕಬೇಕು. ಹಾಕಿ ತೋರಿಸ್ತೀನಿ ಅಂತ ನಿಮ್ಗೆ ನಾನು ಸ್ವಲ್ಪ ಬಿಡಿಸ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ಇವಾಗ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇವಾಗ ಏನೈತೆ ನೋಡ್ರಿ, ಸ್ವಲ್ಪ ಹಿಂದೆ ಸರಿಬೇಕು. ರೂಮಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಜಾಗ ಕರೆಕ್ಟಾಗಿ ಸಾಕಾಗಲಿಲ್ಲ ನೋಡ್ರಿ, ಸ್ಪೇಸ್ ಸಾಕಾಗಲಿಲ್ಲ. ಹಾಗಾಗಿ ಮತ್ತೆ ಹಾಲಿಗೆ ಬಂದೆ ನಾನು. ಅಂದರೆ ಹಿಂದಕ್ಕೆ ನಿಂತು ತೋರಿಸ್ಬೇಕಾಗುತ್ತೆ ನಿಮಗೆ. ನಾನು ತೀರಾ ಹತ್ರಕ್ಕೆ ಬಂದರೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಿಂದೆ ನಿಂತ್ಕೊತೀನಿ. ಈಗ ನಾವು ಒಂದು ಪೋನಿ ಹಾಕ್ತೀವಲ್ಲ, ಅದೇ ಥರನೇ ಪೂರ್ತಿ ಹಿಂಗೆ ಬಗ್ಬಿಟ್ಟು ಒಂದು ಪೋನಿ ಹಾಕ್ಕೊತೀನಿ ನೋಡ್ರಿ ನಾನು. ಅಂದರೆ ಫ್ರೆಂಡ್ಸ್, ಇವಾಗ ಬನ್ನಿ ಹೇರ್ ಕಟ್ನ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ಅಂತೂ ಕೂದಲೆಲ್ಲ ನೀಟಾಗಿ ಬಿಡಿಸ್ಕೊರಿ. ಬಿಡಿಸ್ಕೊಂಡಾದ್ಮೇಲೆ ಈ ಥರ ನಾನೇನು ಕೆಳಗಡೆಯಿಂದ ಬಗ್ಗಿ ಒಂದು ಪೋನಿ ಹಾಕ್ತಾಯಿದ್ದೀನಿ ನೋಡ್ರಿ. ಆ ಥರ ಇಲ್ಲಿ ಸೈಡಲ್ಲೆಲ್ಲ ಕೂದಲು ನಿಂತಿದೆ ನೋಡ್ರಿ, ಆ ಥರ ಎಲ್ಲ ಬಿಟ್ಕೋಬೇಡಿ. ಅದು ಕೊರ್ಚ ಥರ ಆಗುತ್ತೆ. ಅದನ್ನು ನೀಟಾಗಿ ಮಾಡಿ
ಫುಲ್ ಸ್ಮೂತಾಗಿ ಬರಬೇಕು ನೋಡಿರಿ, ಎಲ್ಲೂ ಕೂದಲು ಎದ್ದೇಳ್ದಂಗೆ ಇರಬಾರ್ದು. ನೀಟಾಗಿ ಸ್ಮೂತಾಗಿ ಒಂದು ಹಣೆ ಹತ್ರ ಒಂದು ಪೋನಿನ ಹಾಕ್ಕೊಳ್ಳಿ ಟೈಟಾಗಿ. ಅದಾದಮೇಲೆ ಒಂದು ಸ್ವಲ್ಪ ಜಾಗ ಬಿಟ್ಟು ಅದ್ರ ಕೆಳಗಡೆ ಇನ್ನೊಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದ್ರ ಕೆಳಗಡೆ ಇನ್ನೊಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡಿದ್ದೀನಿ. ನನ್ನ ಕೂದಲು ನೋಡ್ತಿರ್ಬೋದು ಎಷ್ಟು ಉದ್ದ ಅಂತ ಅನ್ನಿಸ್ತಿದ್ದಾವು. ನಾನು ಯಾವತ್ತೂ ಇಷ್ಟು ಬಿಟ್ಕೊಂಡಿರಲಿಲ್ಲ, ಇದೇ ರೇರ್ ನೋಡಿರಿ. ಇಷ್ಟು ದಿನದಲ್ಲಿ ಸ್ವಲ್ಪ ಜಾಸ್ತಿ ಆಯ್ತಿದೆ, ನಾನು ಮಾಡ್ಕೊಂಡಿರಲಿಲ್ಲ. ಇವತ್ತು ಈಗೇನು ಪೋನಿ ಹಾಕಿದ್ದೀನಿ ನೋಡಿರಿ, ನಾನು ಲಾಸ್ಟ್ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಲ್ಲ ಅಲ್ಲಿವರೆಗೂ ಕಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಅಷ್ಟು ನಾವು ಎಷ್ಟು ಕಟ್ ಮಾಡ್ತೀವಿ ಅಷ್ಟು ಅಲ್ಲಿಗೆ ಕರೆಕ್ಟಾಗಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಅಲ್ಲಿಗೆ ಕೂದಲನ್ನ ಕಟ್ ಮಾಡ್ಕೊಂಡೆ ನೋಡಿರಿ. ಇಷ್ಟು ಕೂದಲು ಕಟ್ ಮಾಡಿಕೊಂಡೆ. ಹೊಡೆದ್ರೆ ಹೊಟ್ಟೆ ಉರಿದಂಗೆ ಆಗ್ಬಿಡುತ್ತೆ ಒಂದೊಂದು ಸತಿ, ಇಷ್ಟೊಂದು ಕೂದಲು ಅನ್ನಂಗೆ ಅನಿಸುತ್ತೆ. ಬಟ್ ಏನು ಮಾಡ್ತೀರಾ, ನನಗೆ ಮೇಂಟೆನೆನ್ಸ್ ಮಾಡೋದಾಗಂಗಿಲ್ಲ. ಅವಿಷ್ಟು ಕೂದಲು ಅದು ಸ್ವಲ್ಪ ಸೊಟ್ಟ ಅಂತ ಅನ್ನಿಸ್ತಿರ್ಬೋದು ನಿಮಗೆ, ಅದೇನಾಗಲ್ಲ. ಅದನ್ನು ಸ್ವಲ್ಪ ನೀಟಾಗಿ ಇಟ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಯಾಕಂದರೆ ಅದಲ್ಲಿ ಜಾಸ್ತಿ ಕೂದಲು ಇರ್ತಾವಲ್ಲ, ಸ್ವಲ್ಪ ಕಷ್ಟ ಅಂತ ಅನ್ನಂಗೆ ಅನಿಸುತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ಕೆಳಗಡೆ ಎಲ್ಲ ಕೂದಲು ಬೀಳ್ತಾವಂತೇಳಿ ನಾನು ಅಲ್ಲಿ ಇದಿತ್ತು ನೋಡಿರಿ, ಮಿಷಿನ್ ಮೇಲೆ ಇಟ್ಟು ಹೊಲಿಗೆ ಮಿಷಿನ್ ಇತ್ತಲ್ಲ ಅದ್ರ ಮೇಲೆ ಕೂದಲು ಸಣ್ಣ ಸಣ್ಣ ಕೂದಲು ಕೆಳಗೆ ಬಿದ್ದರೆ ಇದಾಗುತ್ತಂತೇಳಿ ಅಲ್ಲಿ ಮುಂದಕ್ಕೆ ಬಗ್ಗಿ ಕಟ್ ಮಾಡ್ಕೊತಾ ಇದ್ದೆ ನಾನು. ನೋಡ್ತಿರ್ಬೋದು ನೀವೀಗ ಎಷ್ಟು ಕರೆಕ್ಟಾಗಿ ಬಂತು ಅಂತೇಳಿ. ಅಂದರೆ ನೀವು ಎಲ್ಲಿ ಕಟ್ ಮಾಡ್ಕೋಬೇಕಂತ ಇರುತ್ತೋ ಅಲ್ಲಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಅಷ್ಟು ಕೂದಲನ್ನು ತೆಕ್ಕೊಂಬಿಡಿ. ತೆಕ್ಕೊಂಡಾದ್ಮೇಲೆ ನೀಟಾಗಿ ಒಂದೇ ಸಮಕ್ಕೆ ತೆಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅದನ್ನು ಹಿಂಗೆ ಕೊರ್ಚ ಬರ್ಚೋ ಥರ ಟ್ರಿಮ್ ಮಾಡಿ, ಅಂದರೆ ಅದು ಕೂದಲು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ನಾನು ಅಲ್ಲಿಗೆ ಕಟ್ ಮಾಡ್ಕೊಂಡಿದ್ದೆ. ನಿಮಗೆ ಇನ್ನೂ ಒಂದು ಸ್ವಲ್ಪ ಸ್ಟೆಪ್ ಬೇಕು ಅಂದರೆ ನಾನು ಇನ್ನೊಂದು ಇದು ಹಾಕಿದ್ದು ನೋಡಿರಿ ನಾಟು, ಅಲ್ಲಿವರೆಗೂ ಬೇಕಾದರೂ ಕಟ್ ಮಾಡ್ಕೋಬೋದು. ಬಟ್ ಅಷ್ಟೊಂದು ತೀರಾ ಶಾರ್ಟ್ ಬಂದುಬಿಡುತ್ತೆ. ಹುಡುಗಿರಿಗೆ ಚಂದ, ನಮ್ಮಂಥವ್ರಿಗೆ ಅಷ್ಟೊಂದು ಚೆನ್ನಾಗಂತ ಅನ್ಸಂಗಿಲ್ಲ. ನೋಡ್ತಿರ್ಬೋದು ನೀವು ಹೆಂಗೆ ಬಂತು ಸೇಪ್ ಅಂತೇಳಿ. ಇವಾಗ ಬ್ಯಾಗ್ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ವೀಡಿಯೋನ ಸ್ಪೀಡಾಗಿ ಇಟ್ಟಿದ್ದೀನಿ ನೋಡಿರಿ, ಹಾಗಾಗಿ ಹೆಂಗೆ ಅನ್ನಿಸ್ತೈತೆ ನಿಮಗೆ. ಲೆಂತಿ ಜಾಸ್ತಿ ಆಗಿತ್ತು, ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡಿದೆ ನಾನು. ಇಷ್ಟೇ ನೋಡಿರಿ, ಅಷ್ಟು ಕಟ್ ಮಾಡ್ಕೊಂಡಾದಮೇಲೆ ಅವು ಒಂದು ಸ್ವಲ್ಪ ಇನ್ನೂ ಅಷ್ಟೊಂದು ಕರೆಕ್ಟಾಗಿ ಕೂತಿರಂಗಿಲ್ಲ. ಆವಾಗ ಲಾಸ್ಟಲ್ಲಿ ಮತ್ತೆ ಒಂದು ಸತಿ ಮಧ್ಯೆ ಬೈತಲ್ಲಿ ತೆಗೆದುಬಿಟ್ಟು ನೀಟಾಗಿ ಕೂಮ್ ಮಾಡಿ, ಅಂದರೆ ಕೂದಲೆಲ್ಲ ಹಿಂಗೆ ಮೇಲಕ್ಕೆ ಬಂದಿರ್ತಾವಲ್ಲ ಅವಾಗ ಒಂದು ಸತಿ ನೀಟಾಗಿ ಕೂಮ್ ಮಾಡಾದಮೇಲೆ ಮತ್ತೆ ಇವಾಗ ನಾವು ಮುಂದ್ಗಡೆಯಿಂದ ಇನ್ನೊಂದು ಸ್ವಲ್ಪ ಕೂದಲನ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ನೋಡಿದರೆ ಅಲ್ಲಿ ಬಂದಿರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು, ಅಲ್ಲಿನೂ ಕೊರ್ಚ ಬರ್ಚ ಕಾಣಿಸ್ತಾ ನೋಡಿರಿ, ಅವನ್ನೆಲ್ಲ ಒಂದು ಸ್ವಲ್ಪ ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆನೂ ಅಷ್ಟೇ, ಕೆಳಗಡೆನೂ ಒಂದು ಸ್ವಲ್ಪ ಚೂಪ್ ಅಂತ ಅನ್ನಿಸ್ತಿರ್ತಾವೆ ಕೂದಲು ಜಾಸ್ತಿ. ಅದನ್ನು ನಿಮಗೆ ಯಾವ ಸೈಜಿಗೆ ಬೇಕು ನೋಡಿರಿ, ಈ ಕಡೆ ಎಷ್ಟು ಕಟ್ ಮಾಡ್ಕೊಂಡಿರ್ತೀರಿ ಆ ಕಡೆನೂ ಅಷ್ಟೇ ಕಟ್ ಮಾಡ್ಕೋಬೇಕು. ಈ ಕಡೆ ಒಂದು ಅರ್ಧ ಇಂಚ್ ಮಾಡ್ಕೊಂಡ್ರೆ ಈ ಕಡೆನೂ ಅರ್ಧ ಇಂಚ್ ಮಾಡ್ಕೊಳ್ಳಿ. ನಾನು ಹತ್ತಿರ ಒಂದು 3/4 ಇಂಚ್ವರೆಗೂ ಮಾಡ್ಕೊಂಡಿದ್ದೀನಿ. ಈ ಕಡೆ 3/4 ಇಂಚು, ಆ ಕಡೆ 3/4 ಇಂಚು ತನಕ ಮಾಡಿದ್ದೀನಿ ನೋಡಿರಿ. ಇಲ್ಲಿ ಕೆಳಗಡೆ ಕೂದಲು ಬೀಳುತ್ತಂತ ನಾನು ಆ ಕಡೆ ಮುಂದಕ್ಕೆ ಹೋಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಿಮ್ಗೆ ಇಲ್ಲಿ ಫುಲ್ ಸ್ಟೆಪ್ಪಾಗಿ ಬರಬೇಕು ಅಂತಂದ್ರೆ ಇನ್ನೊಂದು, ಈಗ ನಾವು ಮಧ್ಯ ಬೈತಲ್ಲಿ ಇದು ಸೈಡಲ್ಲಿ ಹಾಕ್ತೀವಿ ನೋಡಿರಿ, ಬನಾನಾ ಕ್ಲಿಪ್ಪೆಲ್ಲ ಹಾಕ್ತೀವಲ್ಲ ಅಷ್ಟೇ ಒಂದು ಪೋನಿ ಹಾಕ್ಕೊಂಡು, ಹಿಂದೆ ಕೂದಲು ಹಿಂದೆ ಬಿಟ್ಟು ಅಷ್ಟೇ ಒಂದು ಪೋನಿ ಹಾಕ್ಕೊಂಡು ಹಂಗೆ ಕಟ್ ಮಾಡಿದರೆ ಇನ್ನೊಂದು ಸ್ವಲ್ಪ ಸ್ಟೆಪ್ ಜಾಸ್ತಿ ಸಿಗುತ್ತೆ. ಬಟ್ ನಾನೇನು ಆ ಥರ ಮಾಡ್ತಾ ಇಲ್ಲ. ಈಗ ಇಲ್ಲಿ ನೋಡ್ತಿರ್ಬೋದು ನೀವು, ಎಕ್ಸ್ಟ್ರಾ ಕೂದಲಲ್ಲಿ ಕಾಣಿಸುತ್ತೆ ನೋಡಿರಿ ನಿಮಗೆ. ಅಷ್ಟೇ, ಆ ಕೂದಲು ಏನು ಎಕ್ಸ್ಟ್ರಾ ಬರುತ್ತಲ್ಲ ಹಿಂಗೆ ಬಾಚ್ತಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕೂದಲು ಎಕ್ಸ್ಟ್ರಾ ಅಂತ ಇರುತ್ತಲ್ಲ. 3 ಲೇಯರ್ ಬಂದಿರುತ್ತೆ ಇದು, ಮೇಲೊಂದು ಸ್ಟೆಪ್ಪು, ಕೆಳಗೊಂದು ಸ್ಟೆಪ್ಪು, ಅದ್ರ ಕೆಳಗಡೆ ಇನ್ನೊಂದು ಸ್ಟೆಪ್ಪು ಲಾಸ್ಟಲ್ಲಿ. ಇಲ್ಲಿ ನೋಡ್ತಿರ್ಬೋದು ನೀವು, ಗೊತ್ತಾಗುತ್ತೆ ನೋಡಿರಿ ನಂದು. ಈ ಥರ ಬರ್ಬೇಕು ನೋಡಿರಿ. ಅಲ್ಲೇನದು ಸ್ಟೆಪ್ ಕರೆಕ್ಟಾಗಿ ಬಂದಿರಲಿಲ್ಲ, ಒಂದು ಸ್ವಲ್ಪ ಉದ್ದ ಗಿಡ್ಡ ಅಂತಂಗಿದ್ದು ಅಂದರೆ ಅದನ್ನು ನೀವು ನೀಟಾಗಿ ನೋಡಿಕೊಂಡು ಟ್ರಿಮ್ನ ಮಾಡ್ಕೋಬೇಕು. ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ ನಾನು ಇದೇ ಥರನೇ ನೋಡ್ಕೊಂಡು ಹಿಂಗೆ ಗೊತ್ತಾಗುತ್ತೆ. ಅದು ಒಂದೊಂದು ಕೂದಲು ಬಂದುಬಿಡ್ತಾ ನೋಡಿರಿ, ಉದ್ದ ಇರೋ ಕೂದಲು ಬರ್ತಾವೆ. ಹಂಗೆ ಬಂದಾಗ ನೋಡ್ಕೊಂಡು ಇದೇ ಥರನೇ ಕಟ್ ಮಾಡ್ಕೊತೀನಿ ನೋಡಿರಿ ನಾನು ಎಲ್ಲನೂ. ನೋಡ್ತಿರ್ಬೋದು ನೀವು, ಚೆನ್ನಾಗಿ ಆಗ್ತಾವೆ ಕೂದಲು ಮಾತ್ರ, ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾವೆ, ನನಗೆ ಇಷ್ಟ ಆಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಅಂತೇಳಿ. ಸೈಡ್ ಬೈತಲ್ಲಿ ತೆಗಿಯೋರ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾವೆ, ಫ್ರೀ ಏರ್ ಬಿಡೋರ್ಗೂ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಪಾರ್ಲರ್ ಥರನೇ ಅನಿಸುತ್ತೆ ನಮಗಂತೂ. ಅಂದರೆ ಒಬ್ಬೊಬ್ರು ಕೂದಲ ಮೇಲೆ ಡಿಪೆಂಡ್ ಏನೋ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿ, ನನ್ನ ಕೂದಲಿಗಂತೂ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲಿ ಹೇರ್ ಕಟ್ ಮಾಡಿಸ್ತೀರಾ ನೀವು ಅಂತ ಕೇಳ್ತಾರೆ ನನಗೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾವೆ ನನ್ನ ಹೇರ್ಸಿಗೆ. ನಾನು ಹೇಳಿದಾಗ ಅವ್ರು ನಂಬೋದೇ ಇಲ್ಲ, ನಾನು ಇಲ್ಲ ಎಲ್ಲೂ ಹೋಗಲ್ಲ ಮನೇಲೇ ಕಟ್ ಮಾಡ್ಕೋತೀನಿ ಅಂದರೆ ಕೆಲವೊಬ್ರು ನಂಬೋದೇ ಇಲ್ಲ ನಂದು. ಇವಾಗ ನೋಡಿರಿ ಬಾಚಿನೂ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತೇಳಿ. ನಾನು ಯಾವಾಗಲೂ ಹೇರ್ ಸ್ಟೈಲ್ ಮಾಡೋದು ಇದೇ ಥರನೇ. ಈ ಹೇರ್ ಸ್ಟೈಲ್ಗೆ ಈ ಕಟ್ಟು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡ್ತಿರ್ಬೋದು ನೀವು ಹೆಂಗೆ ಕಾಣಿಸ್ತೈತೆ ನೋಡಿರಿ. ಈಗ ಕುಂತನೂ ನಾನು ಸ್ನಾನ ಮಾಡ್ತೀನಿ ನೋಡಿರಿ, ತಲೆ ಸ್ನಾನ ಅಂದರೆ ಕಟ್ ಮಾಡಿದಾಗುಂತನೂ ಒಂದು ಸತಿ ಎಣ್ಣೆ ಹಚ್ಬಿಟ್ಟು ತಲೆ ಸ್ನಾನ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಅಲ್ಲಿ ಮೇಲೆ ಚಿಕ್ಕದು ಕೂದಲು ಕಾಣಿಸ್ತೈತಲ್ಲ, ಅದೊಂಥರ ಫುಲ್ ಸ್ಟೆಪ್ ಥರ ಕರ್ಲಿ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ. ಈಗ ಸ್ವಲ್ಪ ಸ್ಟ್ರೈಟ್ ಅಂತ ಅನಿಸ್ತೈತೆ, ನಾನು ಜಾಸ್ತಿ ಕೂದಲ ಕಟ್ ಮಾಡಿದ್ದೀನಿ ನೋಡಿರಿ, ಹಂಗಾಗಿ ಸ್ಟ್ರೈಟ್ ಅಂತ ಅನಿಸುತ್ತೆ. ಒಂದು ಸತಿ ಹೆಡ್ ವಾಶ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ನೋಡ್ತಿರ್ಬೋದು ನಿಮ್ಗೆ ಹಿಂಗೆ ಅದು ಫುಲ್ಲು ಒಂಥರ ಸ್ಟೆಪ್ ಕಟ್ ಥರನೇ ಬಂದಿರುತ್ತೆ. ಸೇಮ್ ನೀವು ಪಾರ್ಲರಲ್ಲಿ ಹೋಗಿ ಏನು ಮಾಡಿಸ್ತೀರಾ ಅದೇ ಥರನೇ ಬರುತ್ತೆ ಮನೇಲಿ ಮಾಡಿಕೊಂಡ್ರೆ. ಒಂದು ಸ್ವಲ್ಪ ಫೇಷನ್ಸ್ ಇರಬೇಕು ಅಷ್ಟೇ. ಅಲ್ಲಿ ಹೋದರೆ ಇದಕ್ಕೇ ₹1000 ಬಡ್ದು ಮಾಡಿಸ್ಕೊಂಬರ್ತೀವಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತೇಳಿ. ಇದನ್ನೇ ನಾವು ಒಂದು ಸ್ವಲ್ಪ ಇದು ಇತ್ತಂದ್ರೆ ನೋಡ್ರಿ, ಏನು ಸ್ಟ್ರೈಟ್ನರ್ ಏನಾರು ಇತ್ತು ಅಂತಂದ್ರೆ ಆ ಕೂದಲನ್ನ ಹಿಂಗೆ ಉಲ್ಟಾ ಕರ್ಲ್ ಮಾಡಿದ್ವಿ ಅಂತಂದ್ರೆ ನಾವು ಸೇಮ್ ನೀವೇನು ಪಾರ್ಲರಲ್ಲಿ ಹೋಗಿ ಮಾಡ್ತೀವಿ ನೋಡ್ರಿ ಸೇಮ್ ಅದೇ ಥರನೇ ಬರುತ್ತೆ. ಈಗ ನಾನು ಕಟ್ ಮಾಡಿದ್ದೀನಲ್ಲ ಹಂಗಾಗಿ ಮುಂದೆ ಒಂಥರ ಜುಬ್ರು ಅಂತ ಅನಿಸ್ತಾ ಐತಿ. ಆದ್ರೆ ಅದು ಸ್ಟ್ರೈಟ್ನರಿಂದ ಕೂದಲು ಒಂದು ಸ್ವಲ್ಪ ಹಿಂಗೆ ಉಲ್ಟಾ ಸ್ಟ್ರೈಟ್ ಮಾಡಿದ್ವಿ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿರಿ ನಾನು ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಈ ಥರ ಎಲ್ಲ ಆಗಲ್ಲ, ಅಂದರೆ ಪಾರ್ಲರಲ್ಲಿ ಹೋಗಿ ಮಾಡಿಸಿದ್ರೆ ಈ ಥರ ಆಗಂಗಿಲ್ಲ. ಈಗ ನಾನು ಕಟ್ ಮಾಡಿರೋದ್ರಿಂದ ಆ ಥರ ಅನಿಸ್ತೈತಿ. ಬಟ್ ನಿಮ್ಗೆ ಒಂದು ಸತಿ ಹೆಡ್ ವಾಶ್ ಆದಮೇಲೆ ತೋರಿಸ್ತೀನಿ, ನಾನು ಇನ್ನೊಂದು ಸತಿ ವ್ಲಾಗಲ್ಲಿ ಯಾವತ್ತಾರು ತೋರಿಸ್ತೀನಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಹೆಂಗೆ ಬಂದೈತೆ ಅಂತೇಳಿ. ಇಷ್ಟೇ ನೋಡಿರಿ ನನ್ನ ಹೇರ್ ಕಟ್ಟು ಹೆಂಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಚೆನ್ನಾಗಾಗಿತ್ತೆ, ಬಟ್ ನಾನು ಸ್ಲೋ ಆಗಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತೆ ನಾನು ನಿಮಗೆ. ಆದ್ರೆ ವಿಡಿಯೋ ತುಂಬಾ ಲೆಂತಿ ಆಗಿತ್ತೆ. ನಾನು ಮಾತಾಡ್ಕೊಂಡೆಲ್ಲ ಮಾಡಿದ್ದೆ, ಬಟ್ ವಿಡಿಯೋ ತುಂಬ ಲೆಂತಿ ಆಗುತ್ತು, ನಿಮಗೂ ಬೇಜಾರಾಗುತ್ತೆ ನೋಡೋಕ್ಕಂತೇಳಿ ನಾನು ಅದನ್ನು ಫುಲ್ಲು ಶಾರ್ಟ್ ಮಾಡಿದ್ದೀನಿ. ಇವಾಗ ನೋಡಿ ನಾನು ಮತ್ತೆ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಿದ್ದಾವೆ ಅಂತೇಳಿ. ಈ ಹೇರ್ ಸ್ಟೈಲು ಮತ್ತು ನಾನು ಆವಾಗಲೇ ಇದ್ರ ಹಿಂದೆ ತೋರಿಸಿದ್ದು ನೋಡ್ರಿ, ಸೈಡ್ ಬೇತಲ್ಲಿ ತೆಗೆದ್ಬಿಟ್ಟು ಹೇರ್ ಸ್ಟೈಲ್ ಮಾಡ್ತೀವಲ್ಲ ಆ ಹೇರ್ ಸ್ಟೈಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹೇರ್ ಕಟ್ಟು ಈ ಹೇರ್ ಸ್ಟೈಲಿಗೆ, ಇವೆರಡು ಹೇರ್ ಸ್ಟೈಲಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೈಡ್ ಬೇತಲ್ಲಿ ತೆಗೆದ್ರೆ ಅಷ್ಟೇ ಫುಲ್ ಬೌನ್ಸಿಯಾಗಿ ಕಾಣಿಸುತ್ತೆ ನೋಡ್ರಿ ಕೂದಲು. ಒಂದಿಷ್ಟೇ ಕೂದಲಿದ್ರು ಎಷ್ಟೊಂದು ಕೂದಲಿದ್ದಾವಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಫುಲ್ ಬೌನ್ಸಿಯಾಗಿ ಕಾಣಿಸ್ತಾವೆ ಕೂದಲು. ಇವಾಗ ಫೈನಲಿ ಈ ಥರ ಬಂತು ನೋಡ್ರಿ ಹೇರ್ ಕಟ್ ನಂದು. ಹೆಂಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಪಾರ್ಲರಲ್ಲಿ ಮಾಡೋವಂಥ ಹೇರ್ ಸ್ಟೈಲ್ನ, ಇದು ಹೇರ್ ಕಟ್ನ ಮನೇಲೇ ಮಾಡಿದ್ದೀನಿ ನೋಡ್ರಿ. ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು. ಜುಟ್ಟು ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಏನಂತೀರ ಬನಾನಾ ಕ್ಲಿಪ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಸೈಡ್ ಬೈತಲ್ಲಿ ತೆಗೆದ್ಬಿಟ್ಟು ನೀವು ಫ್ರೀ ಏರ್ ಬಿಡ್ತೀನಿ ಅನ್ನೋರಿಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತೀನಿ. ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿಕೊಂಡು ಫ್ರೀ ಏರ್ ಬಿಡೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಾಲೇಜ್ ಹುಡುಗಿರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟು ಕೂದಲ ತೆಕ್ಕೊಂಡಿದ್ದೀನಿ ನಾನು. ಕೂದಲು ಫುಲ್ಲು ಈಗ ಒಂದು ಸ್ವಲ್ಪ ನಾನು ಸಣ್ಣ ಆಗ್ಯಾವ ನೋಡ್ರಿ. ಮುಂಚೆ ಸಿಕ್ಕಾಬಿಡೆ ದಟ್ಟ ಇದ್ದು ಹಿಂಗೆ ಹಿಡಿದು ಕಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಕೂದಲು, ನನಗೆ ಅಷ್ಟು ಇದು ಆಗ್ತಿದ್ದು. ಈಗ ಒಂದು ಸ್ವಲ್ಪ ಸಣ್ಣ ಆಗಿದಾವೆ ಕೂದಲು. ಇಷ್ಟು ಕೂದಲು ತೆಗ್ದು ನೋಡ್ರಿ, ಜೀವ ಮರ ಅಂತೈತಿ ಇವಾಗ. ಬಟ್ ಮೇಂಟೆನೆನ್ಸು ಅಷ್ಟೇ ಕಷ್ಟ ಆಗುತ್ತೆ ನೋಡ್ರಿ. ಏನೊಂದು ಹೇರ್ಸು ಸಿಕ್ಕಾಬಿಡೆ ದಪ್ಪ ಆಯ್ತು ನೋಡ್ರಿ, ಮತ್ತು ಉದ್ದನೂ ಐತಿ. ಅವಳದು ನಂದು ಮೇಂಟೈನ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ನನಗೆ. ಹಂಗಾಗಿ ನಾನು ನಂದು ಹೇರ್ನ ಜಾಸ್ತಿ ಶಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಹೇರ್ ಕಟ್ ಮುಗೀತು, ಈ ಥರ ಬಂದೈತೆ ನೋಡ್ರಿ. ಇವತ್ತಿನಕ್ಕಿಂತ ನಾಳೆ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ನಾಳೆ ತಲೆಯೆಲ್ಲ ತೊಳ್ಕೊಂಡಿರ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಅದು ಕಟ್ ಮಾಡಿದಾಗ ಹಿಂಗೊಂಥರ ಜುಬ್ರು ಥರ ಇರುತ್ತೆ ನೋಡ್ರಿ, ಅದೆಲ್ಲ ಸೆಟ್ ಆಗುತ್ತೆ. ಇವಾಗ ಒಂದು ಕಟ್ ಮಾಡಬೇಕಾದ್ರೆ ಪಾರ್ಸಲ್ ಬಂತು ನೋಡ್ರಿ ಫ್ಲಿಪ್ಕಾರ್ಟಿಂದ. ಮೊಬೈಲ್ದು ಕ್ಯಾಪ್ ಆರ್ಡ್ರ್ ಹಾಕಿದ್ದೆ. ಅದು ನನ್ನ ಮೊಬೈಲ್ ತೊಗೊಂಡಾಗಿಂದ ಅದಕ್ಕೆ ಒಂದು ಕವರ್ ತರಿಸ್ಕೋಬೇಕಂದ್ರೆ ತರಿಸ್ಕೊಳಕ್ಕಾಗಿದ್ದಿಲ್ಲ. ಅದಕ್ಕೆ ಇವತ್ತು ಮೊನ್ನೆ ಆರ್ಡ್ರ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟ್ನಾಗ. ಬಂದಿದ್ದೆ, ತೋರಿಸ್ತೇನೆ ಅಂತ ನಿಮಗನ್ನು. ಈ ಥರ ಐತೆ ನೋಡ್ರಿ, ಸಿಂಪಲಾಗಿ ತರಿಸ್ಕೊಂಡಿದ್ದೀನಿ. ಈ ಥರ ಐತೆ ನೋಡ್ರಿ, ಕಾಣಿಸುತ್ತಾ ಇಲ್ವ ಕಲರು? ಒಂಥರ ಆಕಾಶ್ ಕಲರ್ ಅಂತಾರೆ ನೋಡ್ರಿ, ಆ ಥರ ಕಲರ್ ಇದು. ಇತ್ಲಾಗ ವೈಟನ್ನಲ್ಲ, ಇತ್ಲಾಗಿ ಲೈಟ್ ಗ್ರೀನೂ ಅಲ್ಲ, ಒಂಥರ ಕಲರ್ ಐತೆ, ಚೆನ್ನಾಗೈತಿ. ನಾನು ಸ್ವಲ್ಪ ಡಾರ್ಕ್ ಆಗಿತ್ತು ನಾನು ನೋಡಿದಾಗ, ಇಲ್ಲಿ ಬಂದಿರೋದು ಸ್ವಲ್ಪ ಲೈಟ್ ಆಗೈತೆ. ಇರಲಿ ಸಾಕು, ಇಷ್ಟೇ ಇರಲಿ. ಇದು ತರಿಸ್ಕೊಂಡು ನೋಡ್ರಿ, ಇದು ₹250 ಇದಕ್ಕೆ, ₹250 ನೋಡ್ರಿ. ನಾನು ತಂದಾಗಿಂದನೂ ಮೊಬೈಲ್ ಕ್ಯಾಪ್ ಚೇಂಜೇ ಮಾಡಿರಲಿಲ್ಲ. ನಾನು ಮುಂಚೆದು ಯಾವ ಥರ ಐತೆ ಅಂತ ತೋರಿಸ್ತೀನಿ ನಿಮಗೆ. ಇದೇ ಮೊಬೈಲ್ಗೆ ಹಾಕಿದ್ದೀನಲ್ವ, ಹಂಗಾಗಿ ಅದು ತೆಕ್ಕೊಂಡು ನೋಡ್ರಿ. ಇವಾಗ ಈ ಥರ ಐತೆ, ಅಂದರೆ ಮೊಬೈಲ್ ಜೊತೆನೇ ಬಂದಿರೋದು. ಹತ್ತತ್ರ 1.5 ವರ್ಷ ಆಗಿ ಬಂತು ಮೊಬೈಲ್ ತೊಗೊಂಡು. 1.5 ವರ್ಷ ಯಾಕೆ 2 ವರ್ಷ ಆಗಿ ಬಂತು ಅನ್ಕೊತೀನಿ ನೋಡ್ರಿ. ಅವಾಗಿಂದನೇ ಅನ್ಕೊತಾನೆ ಇದ್ದೆ, ಒಂದು ಕ್ಯಾಪ್ ತರಿಸ್ಕೊಳ್ಳೋಣ ಅಂತೇಳಿ ತೊಗೊಂಡಿದ್ದಿಲ್ಲ. ಇವತ್ತು ತರಿಸ್ಕೊಂಡಿದ್ದೀನಿ ನೋಡ್ರಿ. ಈಗ ಹೊಸ ಕ್ಯಾಪು ಹಾಕ್ತೀನಿ ನೋಡ್ರಿ.
ಚೆನ್ನಾಗಿ ಕಾಣಿಸಕೈತಿ ನೋಡಿರಿ ಮೊಬೈಲು. ಆದ್ರೆ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ನಾನು. ಇದು ಏನು ಅಡ್ಡಂಬಡ್ಡ ಅನ್ನಂಗೆ ಅನಿಸ್ತೈತಿ. ಅಂದರೆ ತೋರ್ಸೋಕ್ಕಾಗ್ತಿಲ್ಲ ನೋಡಿರಿ. ಬೇರೆ ಮೊಬೈಲಲ್ಲಿ ವಿಡಿಯೋ ಮಾಡಿ ತೋರಿಸ್ಬೋದಾಗಿತ್ತು, ಬಟ್ ಅದು ಅಷ್ಟೊಂದು ಕ್ಲಾರಿಟಿ ಇಲ್ಲ ಮೊಬೈಲು. ಸಾಕು, ಹಾಕಿದ್ದೀನಿ. ನನಗೆ ಚೆನ್ನಾಗಿ ಕಾಣಿಸ್ತೈತೆ, ಸಾಕು. ನಿಮ್ಗೆ ಯಾವಾಗಾರ ತಡ್ರಿ ಮಿರರಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ಕಾಣಿಸುತ್ತೆ ನೋಡಿರಿ, ಚೆನ್ನಾಗಿ ಕಾಣಿಸುತ್ತೆ. ಮೊಬೈಲ್ ಪೌಚು ಹೆಂಗೈತಂತ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ಇಷ್ಟ ಆಯಿತು. ಈ ಥರ ಕಾಣಿಸಾತೈತೆ ನೋಡಿರಿ. ನನ್ನದು ಡ್ರೆಸ್ ಕಲರು ಮೊಬೈಲ್ ಕಲರ್ ಸೇಮ್ ಅಂತ ಅನ್ನಿಸ್ತೈತಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.